ಹಾಯ್ ಹಲೋ ಗುಡ್ ಈವ್ನಿಂಗ್. ಇವತ್ತು ಅಕ್ಷಯ ತೃತೀಯ. ಸೊ ಹಾಗಾಗಿ ನಾನೇನು ಗೋಲ್ಡ್ ಪರ್ಚೇಸ್ ಮಾಡ್ತಾ ಇಲ್ಲ. ಕೃಷ್ಣ ಹೊಸ ಮನೆಗೆ ಅಂದ್ರೆ ಬೂದ್ನೂರ್ ಮನೆಗೆ ಹೋಗ್ಬಿಟ್ಟು ಲೈಟ್ ಎಲ್ಲ ಹಚ್ಬಿಟ್ಟು ದೀಪ ಹಚ್ಬಿಟ್ಟು ಬರ್ತೀನಿ ಅಂತ ಹೇಳಿದ್ರು. ಸೊ ಬೂದ್ನೂರ್ಗೆ ಹೋಗ್ಬೇಕಾದ್ರೆ ಆನ್ ದ ವೇ ಡಿಮಾರ್ಟ್ ಕೂಡ ಸಿಗುತ್ತೆ. ಸೊ ಅವತ್ತು ಹೇಗಿದ್ರು ಕೆಲವೊಂದು ಐಟಮ್ಸ್ ನ ತಗೊಳೋದು ಮಿಸ್ ಆಗಿತ್ತು, ಯಾಕೆಂತಂದ್ರೆ ಲೇಟ್ ಆಗ್ಬಿಟ್ಟಿತ್ತು ಅಂತ ಹೇಳಿ. ಸೊ ಇವತ್ತು ಆಲ್ಮೋಸ್ಟ್ ಅದೇ ಟೈಮಿಂಗ್ಸ್ಗೆ ಹೋಗ್ತಾ ಇದೀವಿ. ಬಟ್ ಹೇಗಿದ್ರು ಕೃಷ್ಣ ಅವರು ಊರ್ಗೆ ಹೋಗ್ತಿದ್ರಲ್ವಾ, ನನ್ನ ಡ್ರಾಪ್ ಮಾಡ್ಬಿಟ್ಟು ಡಿಮಾರ್ಟ್ ಹತ್ರ ಹಂಗೆ ಹೋಗಿ ಅಂತ ಹೇಳ್ಬಿಟ್ಟು ನಾನು ಮೋನು ಇಬ್ರು ರೆಡಿ ಆದ್ವಿ. ಸೊ ಲಾಸ್ಟ್ ಟೈಮ್ ಡಿಮಾರ್ಟ್ ಹೋದಾಗ ನಾನು ಕೃಷ್ಣ ಇಬ್ಬರೇ ಹೋಗಿದ್ದು, ಮೋನು ಕರ್ಕೊಂಡು ಹೋಗಿರ್ಲಿಲ್ಲ. ಸೊ ಹಾಗಾಗಿ ಮೋನು ನಾನು ಬರ್ಬೇಕು ಅಂತ ಹೇಳ್ತಾ ಇದ್ಲು. ಸೊ ಹಾಗಾಗಿ ಮೋನು ನಾನು ಇಬ್ರು ಇಲ್ಲಿಗೆ ಬಂದ್ವಿ. ನನ್ನ ಡ್ರಾಪ್ ಮಾಡ್ಬಿಟ್ಟು ಕೃಷ್ಣ ಅವರು ಊರಿಗೆ ಹೋದ್ರು. ಸೊ ಮತ್ತೆ ಮೋನು ಇಲ್ಲಿ ಡಾಲ್ಸ್ ಮತ್ತೆ ಏನೇನೋ ನೋಡ್ತಾ ಇದ್ಲು, ಪ್ಲೇ ಥಿಂಗ್ಸ್ ಎಲ್ಲ. ಬಟ್ ನಾನು ಏನು ತಗೊಡ್ಲಿಲ್ಲ ಅವಳಿಗೆ. ಕೆಲವೊಂದು ಫುಡ್ ಐಟಮ್ಸ್ ಮತ್ತೆ ಏನೇನೆಲ್ಲ ಪರ್ಚೇಸ್ ಮಾಡಿದೆ ಅಂತ ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ನಿಮ್ಗೆ ಅಪ್ಲೋಡ್ ಮಾಡ್ತೀನಿ. ಮೋನುಗೆ ಡಾಲ್ಸ್ ಮತ್ತೆ ಸಾಫ್ಟ್ ಟಾಯ್ಸ್ ಆ ಥರ ಏನು ತಗೊಡ್ಲಿಲ್ಲ, ಯಾಕೆಂತಂದ್ರೆ ಮನೆಯಲ್ಲೇ ಸಿಕ್ಕಾಬಟ್ಟೆ ಟಾಯ್ಸ್ ಮತ್ತೆ ಡಾಲ್ಸ್ ಎಲ್ಲ ಇದೆ. ಅದನ್ನೇನ್ ಮಾಡ್ತಾಳೆ ಅಂದ್ರೆ 2 days ಆಟ ಆಡ್ತಾಳೆ ಹೊಸದ್ರಲ್ಲಿ, ಆಮೇಲೆ ಹಂಗೆ ಮೂಲೆಗೆ ಎಸಿತಾಳೆ. ಸೊ ಹಂಗಾಗಿ ಮನೆ ತುಂಬಾ ಅದೇ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಅವಳಿಗೆ ಏನು ತಗೊಡ್ಲಿಲ್ಲ, ಇರೋದ್ರಲ್ಲೇ ಆಟ ಆಡ್ಲಿ ಅಂತ. ಸೊ 8:45 ಹಂಗೆ ಕೃಷ್ಣ ಕೂಡ ಬಂದು ಎಲ್ಲ ಬಿಲ್ ಮಾಡಿಸ್ಕೊಂಡು ನಾವು ಮನೆಗೆ ರೀಚ್ ಆದ್ವಿ. ಸೊ